ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ಎಸ್ಟರ್ಡೇ ಹೇಳಿದ್ದೆ ಅಲ್ವಾ ನನ್ನ ಬರ್ತ್ಡೇ ಆಗಿತ್ತು ಅಂತ. ಸೊ ಕೆಲವೊಂದಿಷ್ಟು ಗಿಫ್ಟ್ಸ್ ಬಂದಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆ್ಯಂಡ್ ಇದು ಯಾವುದೇ ಥರ ಶೋ ಆಫ್ ಅಲ್ಲ, ನನಗೆ ಮೆಮೊರೀಸ್ಗೆ ಇರಲಿ ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನನಗೆ ತುಂಬ ಜನ ಗಿಫ್ಟ್ಸ್ ಏನು ಕೊಟ್ಟಿಲ್ಲ, ನಂಗೆ ತುಂಬ ಕ್ಲೋಸ್ ಸರ್ಕಲ್ ಅಷ್ಟೇ ಗಿಫ್ಟ್ ಮಾಡಿರೋದು. ಸೊ ಅದರಲ್ಲಿ ಇದೆಲ್ಲ ವಿಡಿಯೋ ಇರಲಿ, ನನಗೆ ಮೆಮೊರಿಗೆ ಬೇಕಾಗುತ್ತೆ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಗಿಫ್ಟ್ ಏನಂತಂದರೆ, ಈಗೇನು ವಿಡಿಯೋ ಮಾಡ್ತಿದ್ದೀನಲ್ವಾ, ಸೊ ರಿಂಗ್ ಲೈಟ್ ಫಸ್ಟ್ ಟೈಮ್ ನಾನು ರಿಂಗ್ ಲೈಟ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ರಿಂಗ್ ಲೈಟ್ ಗಿಫ್ಟ್ ಮಾಡಿರೋದು ನನ್ನ ಅಕ್ಕ. ಸೊ ಅಂದರೆ ಗಿಫ್ಟ್ ಮಾಡಿರೋದು ಅಂತಂದರೆ ಅವಳು ಆ್ಯಕ್ಚುಲಿ ನಾನು ಮೊನ್ನೆ ರೀಸೆಂಟಾಗಿ ಊರಿಗೆ ಹೋಗಿದ್ದೆ ಅಲ್ವಾ. ಸೊ ನನ್ನ ಅಕ್ಕ ಮತ್ತು ಬಾವ ದುಡ್ಡು ಹಾಕಿದ್ರು ಆಯಿತಾ, ಅಂದರೆ ಬರ್ಡೇಗೆ ಏನಾದರೂ ತಗೋ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಅಕ್ಕ ಹೇಳಿದ್ರು ರಿಂಗ್ ಲೈಟ್ ತಗೋ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ನಾನು ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿರೋದು, ಅದು ಅವಳ ಕಡೆಯಿಂದನೇ ಗಿಫ್ಟ್. ಆ್ಯಕ್ಚುಲಿ ನೆನ್ನೆ ಹೇಳಿದ್ದೀನಿ ವಿಡಿಯೋಲಿ, ಹೇಳಲ್ಲ ಅಂತ, ಅದು ಲೈಕ್ ಮತ್ತು ಕಮೆಂಟ್ ಅಷ್ಟೇ ಹೇಳಿರೋದು. ಸಬ್ಸ್ಕ್ರೈಬ್ ಈಗ ಸ್ಟಾರ್ಟಿಂಗ್ ಏನಾಗ್ಬಿಡುತ್ತೆ ಅಂದರೆ ಯಾವಾಗಲೂ ವಿಡಿಯೋ ಮಾಡ್ತಾ ಇರ್ತೀನಲ್ವ, ಸೊ ಅದು ಹೇಳಿ ಅಭ್ಯಾಸ ಆಗಿಬಿಡುತ್ತೆ, ಹೇಳಲ್ಲ ಅದು. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಗಿಫ್ಟ್ ಇದು ಆಲ್ರೆಡಿ ನೆನ್ನೆ ನೋಡಿರ್ತೀರಾ. ಸೊ ಇದು ಡೈರಿ ಮತ್ತು ಪೆನ್ ಆ್ಯಂಡ್ ಛೋಟಾ ಡಾಲ್. ಚೆನ್ನಾಗಿದೆ ಅಲ್ಲ ಇದು, ಆ್ಯಕ್ಚುಲಿ ಕ್ಯೂಟ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ಕ್ಯೂಟೆಸ್ಟ್ ಇದು ಗಿಫ್ಟು, ಡೈರಿ ಮತ್ತು ಪೆನ್ ಆ್ಯಂಡ್ ಇದು ನಂತರನೇ ಇದೆ ಅಂತ ಅದಕ್ಕೆ ಓಕೆನಾ. ಸೊ ಇದು ಫಸ್ಟ್ ಗಿಫ್ಟ್. ಎರಡನೇದು, ಇತ್ತೀಚೆಗೆ ಸೋ ಅಂತ ಹೇಳಿ ತುಂಬ ಕಲಿತ್ಬಿಟ್ಟಿದ್ದೀನಿ. ನನಗೆ ಈ ಥರ ಬ್ರಾಸ್ಲೆಟ್ಸು ಸಿಕ್ಕಾವರೆ ಇಷ್ಟ ಆಗುತ್ತೆ, ಈ ಥರ ಬ್ರಾಸ್ಲೆಟ್ಸು. ಸೊ ಇದು ಎರಡನೇದು, ಹಾಕ್ಕೊಂಡೆಲ್ಲ ತೋರಿಸ್ಬೇಕಾ ಇಲ್ಲ ಅನ್ಸುತ್ತಲ್ಲ. ಸೊ ಇದು ಎರಡನೇ ಗಿಫ್ಟ್. ನಂತರನೇ ಈ ಥರ ಬ್ರಾಸ್ಲೆಟ್ ಎಲ್ಲ ಇಷ್ಟ ಆಗುತ್ತೆ, ಕಮೆಂಟ್ ಮಾಡಿ. ಥರ್ಡ್ ಒನ್, ಇದು ಬ್ರಾಸ್ಲೆಟ್. ಓಕೆ ಸಾರಿ, ಉಲ್ಟಾ ಇಟ್ಕೊಂಡಿದ್ದೀನಿ. ಇದು ಬ್ರಾಸ್ಲೆಟ್ ಚೆನ್ನಾಗಿದೆ ಅಲ್ಲ. ಸೊ ನೆಕ್ಸ್ಟ್ ಗಿಫ್ಟು ಇದು ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಇದು ಈ ಥರ ಇದೆ, ಮತ್ತು ಇದಕ್ಕೆ ಇಯರಿಂಗ್ಸು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಬಂದುಬಿಟ್ಟು ಇದು ವಾಚು ನೋಡಿ, ಹೀಗಿದೆ. ಹಾಕೊಂಡ್ರೆ ಲೂಸ್ ಆಗಿಬಿಡುತ್ತೆ, ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಅಲ್ವಾ, ನೈಸ್, ನನಗೆ ಇಷ್ಟ ಆಯಿತು. ನನಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಇದು ಕೂಡ ಗಿಫ್ಟ್ ಮಾಡಿದ್ದಾರೆ. ಸೊ ನೋಡಿ, ಇದು ಚೆನ್ನಾಗಿದೆ ಅಲ್ವಾ. ನನಗೆ ಈ ಥರ ಗಿಫ್ಟ್ಸ್ ಎಲ್ಲ ಲೈಕ್ ನಾನು ಜಾಸ್ತಿ ಫ್ರೀ ಹೇರ್ಸ್ ಎಲ್ಲ ಹಾಕ್ತಿರ್ತೀನಲ್ವ, ಸೊ ಅವಾಗ ನನಗೆ ಈ ಥರ ಕ್ಲಿಪ್ಸ್ ಹಾಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಗಿಫ್ಟ್ ಮಾಡಿರೋದು. ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿದೆ, ನನಗೆ ಇಷ್ಟ ಈ ಥರ. ಆ್ಯಕ್ಚುಲಿ ಸಖತ್ತಾಗಿದೆ ಅಲ್ವಾ ಇದು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇದೊಳಗಡೆ ಅಂದರೆ ಈ ಥರ ಹಾಕ್ಕೊಳ್ಳೋದು ನೈಸ್, ಚೆನ್ನಾಗಿದೆ ಅಲ್ವಾ. ನೆನ್ನೆ ಅದೆಲ್ಲ ಕವರ್ ಬಿಚ್ಚಿ ಹಾಕಿದ್ದೀನಿ ಆಯಿತಾ. ಇದು ಗೊತ್ತಾಗ್ಬಿಡ್ತು ನನಗೆ ಚಾಕ್ಲೇಟೇ ಇದೆ ಇದರಲ್ಲಿ ಅಂತ. ಸೊ ಇದು ಬಿಚ್ಚಿರಲಿಲ್ಲ, ಇವಾಗ ಓಪನ್ ಮಾಡೋಣ. ಇದ್ರ ಮೇಲ್ಗಡೆ ಒಂದು ಇದು ಬರೆದಿದ್ದಾರೆ, ಎವ್ರಿ ಟೈಮ್ ಐ ಲುಕ್ ಎಟ್ ಯು ಐ ಆಮ್ ರಿಮೈಂಡೆಡ್ ಆಫ್ ಹೌ ಲಕ್ಕಿ ಐ ಆಮ್. ಚೆನ್ನಾಗಿದೆ. ಚಾಕ್ಲೇಟ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ನನಗಂತೂ ಡೈರಿ ಮಿಲ್ಕು, ಕಿಟ್ ಕ್ಯಾಟ್ ಚಾಕ್ಲೇಟ್ ಸಿಕ್ಕಾಬಡೆ ಇಷ್ಟ. ಮತ್ತು ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, ಅದು ಅಂತೂ ಎಕ್ಸಾಂಪಲ್ ಬರೀ ಅದೇ ತಿಂತಾಯಿದೆ. ನನಗೆ ಬ್ರೈನಲ್ಲಿ ಸ್ವಲ್ಪ ಬೇಗ ತಲೆಗೆಲ್ಲ ಹೋಗಲಿ ಓದಿರೋದು ಅಂದ್ಕೊಂಡು. ಮತ್ತು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತಂತಲ್ಲ, ಕಾನ್ಸಂಟ್ರೇಷನ್ ಬರುತ್ತಂತಲ್ಲ ಡಾರ್ಕ್ ಚಾಕ್ಲೇಟ್ ತಿಂದರೆ. ಸೊ ಅದಕ್ಕೆ ಬರೀ ಅದೇ ತಿಂತಾಯಿದ್ದೆ ನಾನು ಎಕ್ಸಾಮ್ ಟೈಮಲ್ಲಿ. ಸೊ ಇದು ಚಾಕ್ಲೇಟ್. ಇದು ಚಾಕ್ಲೇಟ್ ನನಗೆ ಹರ್ಷಿತಾ ಕೊಟ್ಟಿರೋದು, ನೆನ್ನೆ ವಿಡಿಯೋ ನೋಡಿದಲ್ವಾ. ಸೊ ಅದು ಚಾಕ್ಲೇಟ್. ಅಫ್ಕೋರ್ಸ್ ಇದರಲ್ಲಿ ಏನಿರುತ್ತೆ ಅಂತ ನಾನೇ ಗೆಸ್ ಮಾಡ್ತೀನಿ, ಡಾರ್ಕ್ ಚಾಕ್ಲೇಟೇ ಇರುತ್ತೆ ನೋಡಿ ಬೇಕಿದ್ರೆ. ನನಗೆ ಹೇಳಿಲ್ವ, ನನಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ನಾನು ಜಾಸ್ತಿ ತಿನ್ನೋದಾದರೆ ಎಕ್ಸಾಮ್ ಟೈಮಲ್ಲಿ. ಮಿಕ್ಕಿದ ಟೈಮಲ್ಲೆಲ್ಲ ನೆನಪಿರುತ್ತೆ. ನನಗೇನು ಗೊತ್ತಾ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ನಾನು ಜಾಸ್ತಿನೂ ತಿನ್ನಲ್ಲ ಅದನ್ನು, ಯಾಕಂದರೆ ಅದು ಫೇವ್ರೇಟ್ ಇರೋದು ಮತ್ತೆ ಹೋಗಿಬಿಡುತ್ತೆ ಅಲ್ವಾ. ಫೇವ್ರೇಟ್ ಇರೋದು ಯಾವಾಗಲೂ ಫೇವ್ರೇಟ್ ಆಗೇ ಇರಬೇಕು. ಜಾಸ್ತಿ ನಾವು ಅದನ್ನೇ ತಿಂತಾ ಇದ್ಬಿಟ್ರೆ ಆಮೇಲೆ ಅದು ತಿನ್ನೋದಿನ್ನೂ ಬೋರ್ ಆಗಿಬಿಡುತ್ತೆ. ಇವನ್ ಏನಾದರೂ ನಾನೊಂದು ಲಾಸ್ಟ್ ಟೈಮ್ ಏನೋ ಒಂದು ಇಷ್ಟಪಟ್ಬಿಟ್ಟಿದೆ ಜ್ಯೂಸ್ ಆಯಿತಾ, ಅದನ್ನು ಕುಡಿದು ನನಗಂತೂ ಅದು ವಾಪಸ್ ನನಗೆ ಫೇವ್ರೇಟ್ ಇರೋದು ಹೋಗ್ಬಿಡ್ತು.
ಸೊ ಆ ಥರ ಆಗಿಬಿಡುತ್ತೆ. ಹಾಗಾಗಿ ನಂಗೆ ಇಷ್ಟ ಆಗೋದ್ರೆ ಜಾಸ್ತಿ ತಿನ್ನಲ್ಲ, ಯಾವಾಗೋ ತಿಂತೀನಿ, ಅದು ನನಗೆ ಅದು ಫೇವ್ರೇಟಾಗಿ ಉಳಿಬೇಕು ಅಂತ. ಸೊ ಇದು ಡಾರ್ಕ್ ಚಾಕ್ಲೇಟು ಅಷ್ಟೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ಕೂಡ ನಾನು ಗೆಸ್ ಮಾಡಿದೆ ಅಲ್ವಾ, ಅದೇ ಇದೆ ನೋಡಿ. ಇದು ಕಾಲ್ ಚೈನು ಚೆನ್ನಾಗಿದೆ, ಎಲ್ಲ ಇಷ್ಟ ಆಗಿದೆ. ಜಾಸ್ತಿ ಇಷ್ಟ ಆಗಿರೋದು ಯಾವುದು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ರಿಂಗ್ಸ್ ಸ್ಯಾರಿಗೆ ಏನಾದರೂ ನೆಕ್ಸ್ಟ್ ಯಾವುದಕ್ಕಾದ್ರೂ ಹಾಕ್ಕೊಂಡು ತೋರಿಸ್ತೀನಿ. ಇಯರಿಂಗ್ಸ್ ಎಲ್ಲ ಈಗ ಹಾಕ್ಕೊಂಡು ತೋರಿಸಿದ್ರೆ ಮತ್ತೆ ವಿಡಿಯೋ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ನೆಕ್ಸ್ಟ್ ಇದೊಂದು ಜುಮ್ಕಾ ಟೈಪ್ ಇಯರಿಂಗ್ಸ್. ಇದು ನನಗೆ ಗಿಫ್ಟ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿದೆ ಆಯಿತಾ. ಇನ್ನೊಂದು ಗಿಫ್ಟ್ ಏನಾಗಿದೆ ಅಂದರೆ ಒಂಥರ ಇಷ್ಟ ಆಗಿದೆ, ಒಂಥರ ಕಷ್ಟ ಆಗಿದೆ. ಅದು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇದು ಲಿಪ್ಸ್ಟಿಕ್ ಮತ್ತು ಲಿಪ್ ಗ್ಲಾಸ್. ನಾನು ಜಾಸ್ತಿ ಲಿಪ್ಸ್ಟಿಕ್ ಅಂದರೆ ಮೇಕಪ್ ಮಾಡ್ಕೊಳ್ಳಲ್ಲ, ಬಟ್ ಲಿಪ್ಸ್ಟಿಕ್ ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ಇದೆ ಬರ್ತಿದೆ. ಇದು ಲಿಪ್ಸ್ಟಿಕ್, ಇದು ಲಿಪ್ ಗ್ಲಾಸ್. ಒಂದು ಆರ್ಡ್ರ್ ಮಾಡಿಸಿ ಬೇರೆ ಊರಲ್ಲಿರೋದು, ಸೊ ಅವರು ಆರ್ಡ್ರ್ ಮಾಡಿ ಕೊಡಿಸಿದ್ರು. ಇದು ಆ್ಯಕ್ಚುಲಿ ನನಗೆ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಸ್ವಲ್ಪ ಏನೋ ಜಾಸ್ತಿನೇ ದೊಡ್ಡದಾಗ್ಬಿಟ್ಟಿದೆ. ನೋಡೋಣ ಹೆಂಗೆ ಹಾಕ್ಕೊಳ್ಳೋದು ಅಂತ. ಚೆನ್ನಾಗಿದೆ ಸ್ಯಾರಿ. ಇದು ಸಿಕ್ಕಾಗಿದೆ, ನನಗಂತೂ ತುಂಬ ಇಷ್ಟ ಆಗಿರೋದು ಈ ಸ್ಯಾರಿ. ಲೈಟ್ ಪಿಂಕ್ ಇಷ್ಟ ಆಗುತ್ತೆ, ಆದ್ರೂ ನನಗೆ ಈ ಕಲರು ಒಂಥರ, ನನಗೆ ಮುಂಚೆ ಸ್ಕೈ ಬ್ಲೂ ಕಲರ್ ಇಷ್ಟ ಆಗ್ತಿತ್ತು, ಈ ಕಲರ್ ನನಗೆ ಸೂಟ್ ಆಗುತ್ತೆ ಅನಿಸುತ್ತೆ. ಸೊ ನನಗೂ ಈ ಕಲರ್ ಇಷ್ಟ ಆಯಿತು. ಈ ಕಲರ್ ಅನ್ನೋಕ್ಕಿಂತ ಈ ಸ್ಯಾರಿನೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಅಯ್ಯೋ ಇದು ಸ್ಯಾರಿ ನನಗೆ ಬಿಚ್ಚಕ್ಕೂ ಬರ್ತಾರೆ. ಈ ಥರ ಇದೆ, ಹಾಕೊಂಡಾಗ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಆಮೇಲೆ ಇದಕ್ಕೆ ಇನ್ನೊಂದು ಗಿಫ್ಟ್ ಇದೆ, ಇದು ತೋರಿಸ್ತೀನಿ. ಈ ಥರ ಇದೆ ಬಾಟಲ್, ಚೆನ್ನಾಗಿದೆ ಅಲ್ವಾ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು ಫಸ್ಟ್ ಗಿಫ್ಟ್ ಅಂದರೆ ನನಗೆ ಈ ಸ್ಯಾರಿ. ಬಿಕಾಸ್ ನನಗೆ ಸ್ಯಾರಿ ಹಾಕೊಳ್ಳೋದಂದರೆ ತುಂಬ ಇಷ್ಟ, ಬಟ್ ಈ ಥರ ಸ್ಯಾರಿ ಎಲ್ಲ ನನಗೇನು ಹಾಕೊಳ್ಳೋಕೆ ಬರಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರೆ ಹೆಂಗೆ ಅಂದರೆ ನಮ್ಮ ಮನೇಲಿ ನಮ್ಮ ಅಮ್ಮಗೆ ನಾನು ಸ್ಯಾರಿ ಹಾಕೊಳ್ಳೋದು ಹಿಂಗೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರೆ ಇಷ್ಟ ಆಗ್ತಿರಲಿಲ್ಲ, ಹೊಡಿತಾಯಿದ್ರು ನಮ್ಮಮ್ಮ ಆ್ಯಕ್ಚುಲಿ. ಬಟ್ ನಾನು ಮಾತ್ರ ಬರೀ ಸ್ಯಾರಿ ಹಾಕೊಳ್ಳೋದು. ನಮ್ಮ ಮಮ್ಮಿ ಎಲ್ಲ ಮಾರ್ಕೆಟಿಗೆ ಹೋಗಿದ್ರೆ ಅಥವಾ ಮನೇಲೆಲ್ಲ ನಾವು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಬರೀ ಸ್ಯಾರಿ ಹಾಕೊಂಡು ಹೋಗಿ ಯಾವುದೋ ಸ್ಯಾರಿ ತೊಗೊಂಡು ಸ್ಯಾರಿ ಹಾಕೊಂಡು ಓಡಾಡ್ತಾ ಇದ್ದೆ ಮನೆ ತುಂಬ. ಅಷ್ಟು ಇಷ್ಟ ಆಗ್ತಿತ್ತು ನನಗೆ ಸ್ಯಾರಿ. ಆವಾಗಂತಲ್ಲ, ಈಗಲೂ ನನಗೆ ಸ್ಯಾರಿ ಹಾಕೊಳ್ಳೋದ್ರಿಂದ ತುಂಬ ಇಷ್ಟ. ಈ ಸ್ಯಾರಿ ಐ ಲವ್ ದಿಸ್ ವೆರಿ ಮಚ್. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಯಾವಾಗಲೂ ಇಟ್ಕೊತೀನಿ. ನಿಮಗೆ ಕೈಗೆ ಬ್ಯಾಂಗಲ್ಸು ಮ್ಯಾಚಿಂಗ್ ಇದೆ. ಸೊ ಆ ಸ್ಯಾರಿಗೆ ತಕ್ಕಂಗೆ ಇದೆ ಮ್ಯಾಚಿಂಗ್ ಬ್ಯಾಂಗಲ್ಸ್. ನೆಕ್ಸ್ಟ್ ಒನ್ ಈಗ ಇದರಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ. ಲಾಸ್ಟ್ ಒನ್ ಈ ಟೆಡ್ಡಿ. ಇದು ಒಂಥರ ಗಿಫ್ಟು ಭಾರನೂ ಆಗಿಬಿಟ್ಟಿದೆ, ಈ ಕಡೆ ಇಷ್ಟನೂ ಆಗಿಬಿಟ್ಟಿದೆ ಆ ಥರ. ಯಾಕಂದರೆ ಇದನ್ನೇ ಎತ್ತಕ್ಕಾಗಿಲ್ಲ ನನಗೆ. ನೆನ್ನೆ ಎತ್ಕೊಬರ್ಬೇಕಾದ್ರೆ ನಮ್ಮದು ಓನರ್ ಆಂಟಿ ಹೇಳ್ತಿದ್ದಾರೆ ನಿಮಗಿಂತ ಅದೇ ದಪ್ಪ ಇದೆ ಅಂತ. ಸೊ ಆ ಥರ ಒಂಥರ ಎಣಿಬಿಡ್ತಾರೆ, ಬಟ್ ಒಂಥರ ಫ್ರೆಂಡ್ ಆಗಿಬಿಟ್ಟಿದೆ ನನಗೆ ನೆನ್ನೆಯಿಂದಲೇ. ಸೊ ಒಂಥರ ಇಷ್ಟ ಆಗಿದೆ, ಒಂಥರ ಕಷ್ಟ ಆಗಿದೆ. ಬಿಕಾಸ್ ನನಗೆ ನಮ್ಮದು ಮನೇಲಿ ನಮ್ಮ ಮಮ್ಮಿಗೆ ಈ ಥರ ದೊಡ್ಡ ಟೆಡ್ಡಿ ಅಂದರೆ ಆಗೋಲ್ಲ. ನಮ್ಮ ಮಮ್ಮಿಗೆ ಈ ಥರ ಮನೇಲಿ ಇಟ್ಕೊಳ್ಳೋಕೆ ಅವ್ರಿಗೆ ಭಾರ ಆಗುತ್ತಂತೆ. ಅದಕ್ಕೆ ನನ್ನ ಅಕ್ಕನ ಬರ್ಡೇ ಇದ್ದಾಗೆಲ್ಲ ಕಾಲೇಜ್ ಟೈಮಲ್ಲಿ ಈ ಥರದ ಒಂದು ದೊಡ್ಡ ಟೆಡ್ಡಿ ಕೊಟ್ಬಿಟ್ಟಿದ್ರು. ಅಂದರೆ ಒಂದು 3-4 ಇದೆ ನಮ್ಮ ಮನೇಲಿ. ಇನ್ನೊಂದು ನನ್ನ ಹೈಟಿಗೆ ಉದ್ದ ಬರುತ್ತಲ್ಲ ಆ ಥರ, ಇನ್ನೊಂದು ಈ ಥರ, ಇನ್ನೊಂದು ಆ ಶೋಕೇಸಲ್ಲಿ ಎಷ್ಟೊಂದು ಇಡೋಕ್ಕಾಗುತ್ತೆ. ಈ ಥರ ಟೆಡ್ಡಿ ಎಲ್ಲೂ ಹಿಡ್ಸೋದು ಇಲ್ಲ. ಆ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟಿದ್ರು ನಮ್ಮಮ್ಮ. ಫುಲ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎಲ್ಲೂ ದೂರಾಗಬಾರ್ದು ಅಂದ್ಬಿಟ್ಟು ನೀಟಾಗೆಲ್ಲ ಪ್ಯಾಕ್ ಮಾಡಿ ಇಡಬೇಕಾದ್ರೆ. ಇವನ್ ನನ್ನ ಅಕ್ಕ ಮದುವೆಗೆ ಹೋಗ್ಬೇಕಾದ್ರೂ ಆ ಟೆಡ್ಡಿನ ವಾಪಸ್ ಕಳಿಸಿದ್ದಾರೆ, ಇಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ತೊಗೊಂಡು ಹೋಗ್ಬಿಡುವಂಥ 3 ಟೆಡ್ಡಿನ ಆ ಥರ. ಸೊ ಇದು ಈಗ ಹಾಗೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನನ್ನ ರೂಮಲ್ಲಿ ಹಾಗೆ ಇಟ್ಕೋತೀನಿ. ಸೊ ಹೊಸ ಫ್ರೆಂಡ್ಸ್ ಇಟ್ಬಿಟ್ಟಿದೆ, ಹೇಗೂ ಒಬ್ಬಳೇ ಇದ್ದೀನಲ್ವ, ಸೊ ಇದೊಂದು ಫ್ರೆಂಡ್ ಆಗಿಬಿಡುತ್ತೆ. ಚೆನ್ನಾಗಿದೆ, ಸಖತ್ ಕ್ಯೂಟಾಗಿದೆ, ಬಟ್ ಒಂಥರ ಇಷ್ಟ ಆಗಿದೆ ನನಗೆ. ಒಂಥರ ಇಷ್ಟ ಅಂದರೆ ಒಂಥರ ಜಾಸ್ತಿನೇ ಇಷ್ಟ ಆಗಿದೆ. ಬಟ್ ಇದನ್ನು ಎತ್ತಕ್ಕೆ ಆಗಲ್ಲ ಅನ್ನೋದೊಂದು ಪ್ರಾಬ್ಲಮ್ಮು. ಚೆನ್ನಾಗಿದೆ. ಓಕೆ, ನೋಡ್ಕೊಂಬಂದ್ರಲ್ಲ ವೀಡಿಯೋನ. ಗಿಫ್ಟ್ಸ್ ಎಲ್ಲ ಚೆನ್ನಾಗಿತ್ತಲ್ವ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಆ ಸ್ಯಾರಿ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಕೋತೀನಿ. ನಿಮ್ಮ ಕಾಲೇಜಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಅದೇ ಸ್ಯಾರಿನೇ ಹಾಕೋತೀನಿ. ಆ್ಯಂಡ್ ಇದು ಟೆಡ್ಡಿ ಅಂತೂ ಇದೊಂಥರ ಹೆಂಗೆ ಅಂದರೆ ಫೀಲ್ ಕೊಡ್ತಾಯಿದ್ರು, ಒಂಥರ ನನಗೆ ಎನಿಮಿ ಆ್ಯಂಡ್ ಫ್ರೆಂಡ್ ಆ ಥರ ಫೀಲ್ ಕೊಡ್ತಾಯಿದ್ರು. ರಾತ್ರಿ ಎಲ್ಲ ಇದ್ರ ಪಕ್ಕನೇ ಮಲ್ಕೊಂಡ್ಬಿಟ್ಟಿದ್ದೀನಿ. ಈಗ ನನಗೆ ಬಂದ ತಕ್ಷಣ ಲೇಟ್ ಆಗಿಬಿಡ್ತಲ್ಲ ಅಂದ್ಬಿಟ್ಟು ಎಲ್ಲ ಇರ್ತಿರ್ತಿರಲಿಲ್ಲ, ಅದ್ರ ಥರ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಒಂಥರ ನನಗೆ ಹೊಸ ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಖುಷಿ ಆಗ್ತದೆ, ಚೆನ್ನಾಗಿದೆ. ಯಾರಿಗೆ ಇಷ್ಟ ಆಗಲ್ಲ ಟೆಡ್ಡಿ ಅಂದರೆ ಎಲ್ಲ ಅವ್ರಿಗೂ ಇಷ್ಟ ಆಗುತ್ತೆ. ಎಲ್ಲ ಗಿಫ್ಟ್ಸಲ್ಲಿ ಯಾವ ಗಿಫ್ಟ್ಸ್ ಜಾಸ್ತಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿರ್ತಾರೆ. ಇಷ್ಟ ಅಂದರೆ ಕಮೆಂಟ್ ಮಾಡಿ, ನಾನು ಮಾಡ್ತಾಯಿದ್ದೀನಿ.
ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಆಲ್ರೆಡಿ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ಮೇಲೆ ವೀಡಿಯೋಸ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆನ್ನೆ ವೀಡಿಯೋಲಿ ಹೇಳಿರಲಿಲ್ಲ, ವೀಡಿಯೋ ಎಲ್ಲ ಮಾಡಿದ್ರಲ್ಲ ಅವ್ರಿಗೆ. ಸೊ ನನ್ನ ಫ್ರೆಂಡ್ಸ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್, ಟೇಕ್ ಕೇರ್.